ಪಾದಯಾತ್ರೆ ಮಾಡಿ ಅಸ್ವಸ್ಥಗೊಂಡ ಜೆಡಿಎಸ್ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷೆ ಮಹೇಶ್ವರಿ ವಾಲಿ ಆಳಂದದಿಂದ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿವರೆಗೆ ಪಾದಯಾತ್ರೆ ಮಾಡಲಾಯಿತು. ಮಹಿಳೆಯರ ಶೌಚ ಸಮಸ್ಯೆ ಪರಿಹರಿಸಿ ಎಂದು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ ಪ್ರತಿಭಟನಾಕಾರರು. ಕಲಬುರಗಿಯ ಆಳಂದ್ ತಾಲೂಕಿನ ಬಯಲು ಶೌಚ ಮುಕ್ತಗೊಳಿಸುವಂತೆ ಆಗ್ರಹಿಸಿ ಜೆಡಿಎಸ್ ಮುಖಂಡೆ ಮಹೇಶ್ವರಿ ವಾಲಿ ಆಳಂದದಿಂದ ಕಲಬುರಗಿ ಜಿಲ್ಲಾ ಪಂಚಾಯತ್ವರೆಗೆ ಪಾದಯಾತ್ರೆ ನಡೆಸಿದರು. ಪಾದಯಾತ್ರೆ ಮಾಡಿ ಕಾಲಿಗೆ ಬ್ಯಾಂಡೇಜ್ ಹಾಕಿಸಿಕೊಂಡರೂ ಛಲ ಬಿಡದ ಮಹೇಶ್ವರಿ ವಾಲಿ ಇವರಿಗೆ ಸಾಥ್ ನೀಡಿದ ಜೆಡಿಎಸ್ನ ಬಾಲರಾಜ್ ಗುತ್ತೇದಾರ್ ಹಾಗೂ ಗ್ರಾಮಸ್ಥರು. ಒಂದು ವೇಳೆ ಇನ್ನೆರಡು ವಾರದಲ್ಲಿ ಕೆಲಸ ಮಾಡದಿದ್ದರೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ ಎಂದು ಮಹೇಶ್ವರಿ ವಾಲಿ ಹೇಳಿದರು. ನಿನ್ನೆ 6ನೇ ಆಗಸ್ಟ್ 2026ನೇ ದಿನದಂದು ಮಹೇಶ್ವರಿ ವಾಲಿಯವರು ನಮ್ಮ ಜನತಾದಳ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರು ಹೌದು ಹಾಗೂ ಕಳೆದ ಚುನಾವಣೆಯಲ್ಲಿ MLA ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದಂಥವರು ಜನರ ಸಮಸ್ಯೆಗಳನ್ನು ಪ್ರತಿ ಹಳ್ಳಿಗಳಲ್ಲಿ ಹೋಗಿ ಅವರ ದುಃಖದ ಒಂದು ವಾತಾವರಣವನ್ನು ನೋಡಿ ಈ ಒಂದು ದಟ್ಟಿಯಾದಂಥ ನಿರ್ಧಾರ ಇವತ್ತೇನಾದರೂ ಯಾವ ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡಿದ್ರೆ ಯಾವುದೇ ರೀತಿಯಿಂದ ಕೂಡ ನಮಗೆ ಪರಿಹಾರ ಸಿಗ್ತಾಯಿಲ್ಲ. ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಅಂಥೇಳಿ ಇವತ್ತೇನು ಅವರು ಪ್ರತಿಜ್ಞೆ ಮಾಡಿ ಸುಮಾರು 50ರಿಂದ 60 ಕಿಲೋಮೀಟ್ರ್ ಈ ಮಳೆ ಬಂದರೂ ಕೂಡ ಎಲ್ಲಿ ಕೂಡ ಕುಗ್ಗದೆ ಬಗ್ಗದೆ ಎಲ್ಲಿ ಕೂಡ ಅವ್ರು ಹಿಂದೇಟು ಹಾಕದೆ ಇಂಥ ಒಂದು ಪಾದಯಾತ್ರೆ ಕಾರ್ಯಕ್ರಮ ಒಂದು ಮಹಿಳೆಯಾಗಿ ಮಾಡಿದ್ದಾರೆ ಅಂತಂದರೆ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಆಡಳಿತಗೆ ಇದು ಒಂದು ಛೀಮಾರಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕೆ ಈ ಒಂದು ವಾತಾವರಣ ನಿರ್ಣಯ ಆಯಿತು? ಇವತ್ತು ನೋಡ್ತಾ ಇದ್ದೀವಿ ಪ್ರತಿಯೊಂದು ಗ್ರಾಮಗಳಲ್ಲಿ ಮಹಿಳೆಯರಾಗಲಿ, ಇವತ್ತು ಹಿರಿಯರಾಗಲಿ, ಇವತ್ತು ಯುವಕರಾಗಲಿ, ಇವತ್ತು ಸಣ್ಣ ಹುಡುಗಿಯರು ಇವತ್ತು ಶೌಚಾಲಯಕ್ಕೆ ಹೋಗಬೇಕಾದ್ರೆ ಅವರೆಲ್ಲರೂ ಕೂಡ ಇವತ್ತು ಬಯಲಿಗೆ ಹೋಗೋಂಥ ಪರಿಸ್ಥಿತಿ ಇನ್ನೂ ಕೂಡ ಭಾರತ ದೇಶದ ನಮ್ಮ ಕಲಬುರಗಿಯ ಏನು ಕಲ್ಯಾಣ ಕರ್ನಾಟಕ ಭಾಗ ಅಂತ ಹೇಳ್ತೀವಿ, ಈ ಭಾಗದಲ್ಲಿ 5,000 ಕೋಟಿ ಅನುದಾನವನ್ನು ನಾವು ಪ್ರತಿ ವರ್ಷ ಕೊಡ್ತೀವಿ ಅಂತೇಳಿ ಹೆಮ್ಮೆಯಿಂದ ಎಲ್ಲ ಸರ್ಕಾರಗಳು ಏನು ಹೇಳ್ತವೆ. ಇದಕ್ಕೆ 5,000 ಕೋಟಿ ಹಣವನ್ನು ನೀವು ನಿಜವಾಗ್ಲೂ ಬಳಕೆ ಸರಿಯಾದ ರೂಪದಲ್ಲಿ ಆಗಿದ್ದರೆ ಇಂಥ ಒಂದು ಪರಿಸ್ಥಿತಿ ಇವತ್ತು ಕಾಲಿಗೆ ನೋಡ್ತಾ ಇದ್ದೀರಿ. ಬ್ಯಾಂಡೇಜ್ ಪಟ್ಟಿ ಹಾಕಿ ಇವತ್ತು ಭಾಳ ಕಷ್ಟದಲ್ಲಿದ್ದರೂ ಕೂಡ ಮಹಿಳೆಯರು ಭಾಳ ಸಂಖ್ಯೆಯಲ್ಲಿ ಇವತ್ತು ಆಳಂದ್ ಮತಕ್ಷೇತ್ರದ ಎಲ್ಲ ಜನರು ವಿಶೇಷವಾಗಿ ಮಾಡ್ಯಾಳ ಗ್ರಾಮದಿಂದ ಭಾಳಷ್ಟು ಮಹಿಳೆಯರು ಬಂದಿದ್ದಾರೆ ಮತ್ತು ತಾಲೂಕು ಅಧ್ಯಕ್ಷರುಗಳು ಮತ್ತು ನಮ್ಮ ಜನತಾದಳ ಪಕ್ಷ ಎಲ್ಲ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ಇಲ್ಲಿ ಇದು ಪಕ್ಷದಕ್ಕಿಂತಲೂ ಇದು ಒಂದು ಪಕ್ಷಾತೀತವಾದಂಥ ಹೋರಾಟ ಅಂದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಎಲ್ಲ ಒಂದು ತಾಲೂಕುಗಳಲ್ಲಿ ನೋಡ್ತಾ ಇದ್ದೀವಿ ಇದೇ ಪರಿಸ್ಥಿತಿ. ದೇಶದ ಮರ್ಯಾದೆ ಈಗ ನೋಡಿರಿ 15 ಆಗಸ್ಟ್ ಬಂತಂದರೆ ನಮ್ಮ ದೇಶ ಹಿಂಗಾಯಿತು ಹಂಗಾಯಿತು, ಇಷ್ಟು ಜನ ಬಲಿದಾನ ಕೊಟ್ಟರು, ಇಷ್ಟು ನಮ್ಮ ಪ್ರಗತಿಯಲ್ಲಿದ್ದೀವಿ ಅಂತೇಳಿ ಏನು ಇವತ್ತು ದೇಶದ ಪರವಾಗಿ ಎಲ್ಲ ಲೀಡರ್ಗಳು ಮಾತಾಡ್ತಾರೆ. ನಿಜವಾಗ್ಲೂ ನೈತಿಕತೆ ಇದೇನಾ ಎಂಬುದು ಮಾತು ನಾನು ತಮ್ಮ ಮಾಧ್ಯಮ ಮೂಲಕ ಕೇಳಲು ಬಯಸ್ತಾ ಇದ್ದೀನಿ. ಇವತ್ತು ದೇಶದ ಮರ್ಯಾದೆ ಎಲ್ಲಿದೆ? ಇವತ್ತು ಯಾರಾದರೂ ಒಬ್ಬ ಹೊರಗ ದೇಶದಿಂದ ಬಂದಂಥ ಜನರು ನಮ್ಮ ಹಳ್ಳಿ ವಾತಾವರಣ ನೋಡಿದ್ರೆ ಇವರು ಇನ್ನೂ ಬೆಗ್ಗರ್ಸ್ ಲೆವೆಲಲ್ಲಿದ್ದಾರೆ, ಇನ್ನೂ ಭಿಕ್ಷುಕರ ಲೆವೆಲಲ್ಲಿದ್ದಾರೆ ಅಂತೇಳಿ ನಮ್ಮನ್ನು ಕಾಣ್ತಾರೆ. ಇದೇ ಒಂದು ಪರಿಸ್ಥಿತಿ ಇದೇ ಥರ ಮುಂದುವರೆದ್ರೆ ದೇಶ ಪ್ರಗತಿ ಆಗೋದೇನು? ವಿಶೇಷವಾದಂಥ ಈ ಪಾದಯಾತ್ರೆ ಅವರು ಮೇಡಮ್ ಅವರು ಕೈಗೊಂಡಿದ್ದು ಒಂದು ಶಾಲೆಗಳಲ್ಲಿ ಮಕ್ಕಳಿಗೆ ಶೌಚಾಲಯ ಇಲ್ಲ, ಹಳ್ಳಿಗಳಲ್ಲಿ ಮಹಿಳೆಯರಿಗೆ ಶೌಚಾಲಯ ಇಲ್ಲ, ಮನೆಗೆ ಶೌಚಾಲಯ ಕೊಟ್ಟಿದೆ ಅಂತೇನು ಹೇಳ್ತಾರೆ, ಆ ಮನೆಗೆ ನೀರೇ ಇಲ್ಲ. ಒಳಚರಂಡಿ ವ್ಯವಸ್ಥೆ ಯಾವ ಥರ ಜಿಲ್ಲೆಗಳಲ್ಲಿ ಏನು UGD ಕಾರ್ಯಕ್ರಮ ಆಗ್ತದೆ, STP ಪ್ಲ್ಯಾನ್ ಕೊಡ್ತಾರೆ, ಅಲ್ಲಿ ಯಾವುದೇ ರೀತಿಯಿಂದ UGD ಪ್ಲ್ಯಾನ್ ಇರೋದಿಲ್ಲ. ಒಂದು ಮನೆಗೆ ನೀರೇ ಇಲ್ಲ ಅಂದರೆ ಶೌಚಾಲಯ ಏನು ಸುಮ್ಮನೆ ಕಾಟಾಚಾರಕ್ಕಾಗಿ ಶೌಚಾಲಯ ಕೊಟ್ಟಿದ್ದೀವಿ, ಶೌಚಾಲಯ ಮುಕ್ತ ಭಾರತ ಮಾಡಿದ್ದೀವಿ ಅಂಥೇಳಿ ಲೀಡರ್ಗಳು ಹೇಳಿದ್ದು ನಾವು ಭಾಷಣಗಳಲ್ಲಿ ಕೇಳ್ತಾ ಇದ್ವಿ. ಇದನ್ನು ಕಡಿವಾಣ ಹಾಕೊಳ್ಳೋ ಇವತ್ತು ಮಹಿಳೆಯರ ರೋಡಿಗಳಂಥ ಪರಿಸ್ಥಿತಿಗೆ ಬಂದಿದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ವಿಶೇಷವಾಗಿ ಆಳಂದ್ ತಾಲೂಕಿನಲ್ಲಿ. ಇಂಥ ಒಂದು ಪರಿಸ್ಥಿತಿ ಕೇವಲ ಆಳಂದ್ ತಾಲೂಕಲ್ಲ, ಸಂಪೂರ್ಣ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಎಲ್ಲ ಮೂಲೆಯಲ್ಲಿ ತಾವು ಮಾಧ್ಯಮದವ್ರಿಗೂ ಗೊತ್ತಿರೋ ವಿಚಾರ. ಇವತ್ತು ನಾಚಿಕೆ ಆಗ್ತದೆ, ನಮ್ಮ ಹಿರಿಯರು ರೋಡಿಗೆ ಹೋಗ್ತಾರೆ, ಇವತ್ತು ನಮ್ಮ ಮನೆಯಲ್ಲಿ ಸಣ್ಣ ಹುಡುಗಿಯರು ರೋಡಿಗೆ ಹೋಗಬೇಕು ಶೌಚಾಲಯಕ್ಕೆ ಅಂದರೆ ಎಷ್ಟೆಂದ ಇವತ್ತು ರೇಪ್ಗಳು ಏನೇನು ಘಟನೆಗಳಾಗಿದೆ ಎಲ್ಲ ಇತಿಹಾಸಗಳು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ.
ಇದೇ ಥರ ದೇಶ ಮುಂದುವರೆದರೆ ನಾವು ಯಾವ ರೀತಿಯಲ್ಲಿ ಪ್ರಗತಿ ಸಾಗಿಸ್ತೀವಿ ಎಂಬುದು ಪ್ರಶ್ನೆ ಇವತ್ತು ಕಾಡ್ತಾ ಇದೆ. ಇದಕ್ಕೆ ಕಷ್ಟಪಟ್ಟು ಇವತ್ತು ಪಾದಯಾತ್ರೆ ಮಾಡ್ತೀನಿ, ನನ್ನ ಜೊತೆ ಯಾರೂ ಪಾದಯಾತ್ರೆಗೆ ಪಾಲ್ಗೊಳ್ಳಬೇಡಿ, ನಾನು ಒಬ್ಬಕ್ಕಿನೇ ನಾನು ಪಾದಯಾತ್ರೆ ಮಾಡ್ತೀನಿ ಅಂತೇಳಿ ಮಳೆಯಲ್ಲಿ ಪಾಪ ಅವರು ಹಗಲಿರುಳನ್ನದೇ ರಾತ್ರಿ ಒಬ್ಬ ಮಹಿಳೆಯಾಗಿ ಸಿಂಗಲ್ ಒಂಟಿ ಮಹಿಳೆಯಾಗಿ ಪಾದಯಾತ್ರೆ ಮಾಡ್ತಾರೆ. ನಮ್ಮ ಜಿಲ್ಲಾಧಿಕಾರಿಗಳು CS ಹೋಗಿ ಅವರಿಗೆ ಶಾಂತವನ್ನ ಹೇಳಿ ಪಾದಯಾತ್ರೆ ಹಿಂಪಡೀರಿ ಅಂತ ಹೇಳೋ ನೈತಿಕತೆ ಇಲ್ಲ ಇವತ್ತು. ನಮ್ಮೂರು ಮಾಡ್ಯಾಳ್ರಿ, ನಮ್ಮೂರು ಮಾಡ್ಯಾಳ ಮೇಡಮ್ ಅವ್ರು ನಮ್ಮ ಊರಿಗೆ ಬಂದಾಗ ನಾವು ಎಲ್ಲರೂ ಅವ್ರಿಗೆ ಕೇಳ್ಕೊಂಡಿವಿ. ಅವ್ರು ನಿಮ್ಮ ಸಮಸ್ಯೆ ಇದ್ದು ನಂಗೆ ಗೊತ್ತಾಗ್ಲತ್ತದ ಅಂತೇಳಿ 2-3 ಸಾರಿ ನೋಡ್ಯಾರ. ನೋಡಿ ಸಲಿಯಕ್ಕೆ ಅವ್ರು ಪಾದಯಾತ್ರೆ ಮಾಡೋಗತ್ತಾರ. ಆದ್ರೂ ನಮ್ಮ ಊರಾಗ ದೊಡ್ಡ ಸಮಸ್ಯೆ ಅಂದ್ರೆ ಸಂಡಾಸ, ಆದ್ರೂ ಬೆನ್ನಿಗೆ ದವಾಖಾನಿ ಆಗೋದು ನೀರ. ಇವು ದೊಡ್ಡ ಸಮಸ್ಯೆ ಇದು ನಮ್ಮ ಊರಾಗ. ಒಬ್ಬರು ಭೀ ಗೆದಿತಾರ, ಅವ್ರವ್ರ ಮನೆಗೆ ಹೋಗ್ತಾರ. ಈಗ ಕಸದ ಗಾಡಿ ಬರ್ತದ, ಎಣ್ಣೆ ಇಲ್ಲತ್ತೆ ಕಸದ ಗಾಡಿ ಬರಲ್ಲ, ಎಲ್ಲಿ ಬೇಕಲ್ಲಿ ಕಸ ಚೆಲ್ತಾರ. ಈಗ ನಳ ಮಾಡ್ಯಾರ, ಎಲ್ಲಿ ಬೇಕಲ್ಲಿ ಒಡೆದು ಹೋಗ್ಯಾವ, ನಳದ ನೀರಿಲ್ಲ. ಒಟ್ಟ ನಮ್ಮ ಊರಾಗ ಯಾರು ಕೇರೇ ಮಾಡಲ್ಲ, ಬರ್ತಾರ ಹೋಗ್ತಾರ ನೋಡ್ತಾರ ಮಾಡ್ತೇ ಹೋಗ್ತಾರ. ಸಂಡಾಸರೇ ಹಿಂಗೆ ಪಾಳಿ ನಿಂದಿರ್ಬೇಕಾದ್ರೆ ಒಂದು ಮನುಷ್ಯ ಹೋಗ್ಬೇಕಾದ್ರೆ 8-10 ಮಂದಿ ಆದ ಬಳಿಕ ನಾವು ಒಬ್ಬರು ಹೋಗ್ಬೇಕು. ಮೈ ಮ್ಯಾಗ ಬಂದ್ರೆ ನಾವೇನು ಮಾಡಾರಿ, ನಾವು ಪಾಳಿ ನಿಂತೀವಿ ಅತ್ತಾರ. ಈಗ ಒಬ್ಬರ ಮ್ಯಾಗ ಒಬ್ರು ಹಾಕಿ ಪಾಳಿನೇ ಬಿಡಲ್ಲ. ಈಗ ನಾವು ಹೋಗೋದು ಹೆಂಗೆ, ಮುಂದೆ ರೋಡ್ ಅದ, 2 ಇರ್ಲಿಕ್ಕೆ 4 ಸಂಡಾಸವ, 4 ಸಂಡಾಸ, 4 ಖರಾಬ್ ಮಾಡಿಡ್ತಾರೆ. 4 ಸಂಡಾಸ್ ಮ್ಯಾಗ 8-10 ಮಂದಿ ಒಂದೊಂದು ಪಾಳಿ ನಿಂದಿರ್ತೀವಿ. ನಿಂತ ಮ್ಯಾಗ ಈಗ ಒಬ್ಬರು ಹೋದವ್ರಿಗೆ ಜರ ಬಿಡ್ರಿ ನಮ್ಗೆ ಅರ್ಜೆಂಟ್ ಅದ ಅಂದ್ರೆ ಇಲ್ಲ ನಮ್ಗೆ ಅರ್ಜೆಂಟ್ ಅದ ಅಂತಾರೆ. ಮಕ್ಕಳು ಮರಿ ಬಿಟ್ಟು ಬಂದೀವಿ ಅಂತಾರೆ. ಒಟ್ಟ ಯಾರು ಭೀ ಕೇರ್ ಇಲ್ಲ. ಗಂಡ್ಸು ಮಕ್ಕಳು ಮನ್ಯಾಗ ಭೀ ಏನು ನೋಡ್ತಾರೆ, ಹೋಗ ಈಗ ಬರ ಈಗ ರೋಡ್ ಮೇಗೆ ನಡೀತಾರೆ. ನಾವು ರೋಡ್ ಮೇಗೆ ನಿಂದಿರ್ತೀವಿ, ಆದ್ರೂ ನಿಂತು ನೋಡಿ ನಕ್ಕೋತ ಹೋಗ್ತಾರೆ, ಬರ್ತಾರೆ. ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಒಬ್ಬರು ಭೀ ಅರ್ಥ ಮಾಡ್ಕೊಳ್ಳಾಗ್ಯಾರ. ಊರಾಗ ದೊಡ್ಡ ಸರ್ಕಾರ ದವಾಖಾನಿ ಅದ, ಬಾಣ್ತನ ಮಾಡ್ಕೋದು ಹೆಸರು ಹಚ್ಚಕ್ಕೆ ಹೋದ್ರೆ ನಿಂಬರ್ಗಿಗೆ ಹೋರತ್ ನಿಂಬರ್ಗಿಗೆ ಕಳ್ತಾರ. ಯಾಕೆ ಅಂತ ಕೇಳಿದ್ರೆ ನಮ್ಗೆ ನೀರು ಅನ್ಕೊಲಿಲ್ಲ, ಡಾಕ್ಟರ್ ಬರಲ್ಲ, ನಾವೇನು ಮಾಡಾರಿ ಅಂತಾರೆ. ವಾರದಾಗ ಒಂದ್ಸಾರಿ ಡಾಕ್ಟರ್ ಬಂದು ಹೋಗ್ತಾರೆ. ಖರೆ ಇದ್ದವ್ರು ಯಾರು 2 ಗೋಳಿ ಕೊಡ್ತಾರೆ, ಮನೆಗೆ ಕಳ್ತಾರೆ. ಹೆಸರಿಗೆ ಸರ್ಕಾರ ದವಾಖಾನಿ ಅದು. ಊರಾಗ ಒಂದು ಬಾಣ್ತನಾಗಲ್ಲ, ಒಂದು ಏನು ಚಂದ ಗೋಳಿ ಔಷಧ ಕೊಡಲ್ಲ. ಸಂಡಸ್ಗೆ ಹೋಗ್ಬೇಕಾದ್ರೂ ಪಾಳಿ ಮ್ಯಾಗ ನಿಂತು ಸಂಡಸ್ ಮಾಡಿ ಬರ್ಬೇಕು. ಮನಿಗೊಂದು ಬಾತ್ರೂಮ್ ಮಾಡ್ತೇವೆ ಅಂದ್ರೆ ರೊಕ್ಕ ಎತ್ತಾರ, ಅವು ಡಬ್ಬಿಗಳು ಇಟ್ಟಾರ, ಒಬ್ಬರು ಯೂಸ್ ಮಾಡಲ್ಲ. ಡ್ರೈನೇಜ್ ಕನೆಕ್ಷನ್ ಇಲ್ಲ, ಊರಾಗ ನಳ ಇಲ್ಲ, ನೀರಿಲ್ಲ. ಮನೆಗೆ ಯಾರು ಬೋರ್ ಇದ್ದವ್ರ ಮನ್ಯಾಗ ಜಾಗ ಇಲ್ಲ. ಹಿಂಗಾಗಿ ನಮ್ಗೆ ಸಂಡಸ್ ಸಮಸ್ಯೆ ಪಕ್ಕೊಳ್ಳೋದ. ರೊಕ್ಕ ಎತ್ತವ್ರು ಊರಾಗ ಎತ್ತಾರಿ, ಪಂಚಾಯತಿ ಮಾಡೋರು ಯಾರು ಎತ್ತಾರ ಅಂದ್ರೆ ಏನು ಹೇಳ್ಬೇಕ್ರಿ ಸರ್? ಪಂಚಾಯತಿ ಕಡ್ದವ್ರು ಎತ್ತಾರಿ. ಈ ಪಂಚಾಯತಿ ಕಡ್ದು ಕಸದ ಗಾಡಿ ಬರ್ತದ, ಯಾಕೆ ಬಂದಿಲ್ಲ ಅದ್ ನಾವು ಕೇಳಿದೆ ಅಂದ್ರೆ ಗಾಡಿಗೆ ಎಣ್ಣೆ ಇಲ್ರಿ ಮೇಡಮ್, ನಾವೇನು ಮಾಡ್ಬೇಕಂತ ಗಾಡಿ ಅವತ್ತಾನ ಅವ್ರು ಹಾಕದಕ್ಕೆ ಗಾಡಿಗೆ ಎಣ್ಣೆನೇ ಹಾಕಲ್ಲ. ಊರಾಗ ಎಲ್ಲಿ ಬೇಕಲ್ಲಿ ಕಸ ಚೆಲ್ಲಿ ಬಿಡ್ತಾರೆ. ಅದಕ್ಕೆ ತಕ್ಕ ಊರಾಗ ಗಾಡಿ ಬಿಟ್ರು ಅದಕ್ಕೆ ಎಣ್ಣೆಯಾಗ ಊರಾಗ ಗಾಡಿ ಬರೋದು. ನಾಲಿ ತೆಗ್ಲಿಕ್ಕೆ ಬರಲ್ಲ, ನಾಲಿ ತುಂಬ್ತಾವ. ಮಕ್ಕಳು ಹೋಗ್ಬೇಕಾದ್ರೆ ಏನೂ ಇಲ್ಲ. ನೀರು ಟಾಕಿ ಬಲ್ಲಿ ನೋಡ್ರಿ ಹಿಂಗೆ ಗಲೀಜ ಅವೇ ನೀರು ಕುಡಿಬೇಕು. ಏನ್ರಿ ಈಗ ನಮ್ಗೆ ಶೌಚಾಲಯ ಆಗ್ಬೇಕ್ರಿ, ಕುಡಿಯೋ ನೀರು ಆಗ್ಬೇಕು, ಸರ್ಕಾರ ದವಾಖಾನೆ ಬಾರ್ತಾನ ಆದ್ರೆ ನೀರು ಆಗ್ಬೇಕು. ಹಾಂ ರೀ, ನಮ್ಮ ಹೆಸರು ಸುಜಾತ ರೀ. ಏಬಲ್ ಇದ್ದಿದ್ರು ಅಂದರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಸರ್. ತಮಗೂ ಕೂಡ ಗೊತ್ತು, ನಾನು ಎಷ್ಟೊಂದು ದಿವಸದಿಂದ ಬಹಳ ಹೋರಾಟ ಮಾಡ್ತಾ ಇದ್ದೀನಿ. ಆದರೆ ಈ ಹೋರಾಟ ನಾನು ಕೈ ಎತ್ಕೋಬೇಕಾದ್ರೆ ನನಗೆ ಫಸ್ಟ್ ಆಗಿದ್ದು ಮನಸ್ಸಿಗೆ ನೋವು. ಯಾರಾದರೂ ರಾಜಕೀಯ ಅನ್ಕೋಲಿ, ಡೊಂಗಿ ಅನ್ಕೋಲಿ, ಬೆಕ್ಕಾಗಿದೆ ಅನ್ಕೋಲಿ, ಅದು ನನ್ನ ತಲೆ ಕೆಡ್ಸ್ಕೊತಾ ಇಲ್ಲ. ನನಗೆ ಹೆಣ್ಮಕ್ಳ ಕಣ್ಣೀರು ನಮ್ಮ ತಾಲೂಕಿನಲ್ಲಿ 6ನೇ ತಾರೀಕು ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಆಳಂದ ಬಸ್ ಸ್ಟ್ಯಾಂಡ್ದಿಂದ ಪಾದಯಾತ್ರೆ ಚಾಲನೆ ಕೊಟ್ವಿ. ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ಮುಂದೆ ನಮ್ಮ ಪಟ್ನಾ ಹತ್ರ ಒಂದು ನಮ್ಮದು ಇರಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅಲ್ಲಿಂದ ನಾವು ಇವಾಗ ಬೆಳಿಗ್ಗೆ ಬಿಟ್ವಿ. 100 ಜನ ಹೆಣ್ಮಕ್ಳು ನನ್ನ ಜೊತೆ ಪಾದಯಾತ್ರೆ ಬರ್ತೀನಂದ್ರು. ಬಟ್ ನನ್ನ ಮನಸ್ಸು ಒಪ್ಪಲಿಲ್ಲ. ನಾನಂತೂ ಕಷ್ಟಪಡ್ತಾ ಇದ್ದೀನಿ, ನನ್ನ ಜೊತೆ ನೀವು ಕಷ್ಟಪಡಬೇಡಿ, ನಿಮಗೋಸ್ಕರ ನಾನು ಒಬ್ಬಳೇ ಕಷ್ಟಪಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನ ಹೆಣ್ಮಕ್ಳು ಬರ್ತೀನಿ ಅಂತ ತುಂಬ ಹಠ ಮಾಡಿದ್ರು. ಬಟ್ ನಂದು ಒಂದೇ ಒಂದು, ನನಗೋಸ್ಕರ ಅವರಿಗೋಸ್ಕರ ನಾನು ದುಡಿತೀನಿ, ನನಗೋಸ್ಕರ ಅವ್ರು ಕಷ್ಟಪಡೋದು ಬೇಡ ಅಂತ ನಾನು ಅವ್ರಿಗೋಸ್ಕರ ಹೋರಾಟ ಮಾಡಿ ಸಿದ್ಧ ಇದ್ದೀನಿ. ಈಗ ನನ್ನ ಪಾದಯಾತ್ರೆ ಮೂಲಕ ಬಂದಿದ್ದೀನಿ, ನಮಸ್ತೀನಿ. ನಮಗೆ ಅನ್ನ ಹಾಕಿಲ್ಲಂದ್ರೂ ಪರವಾಗಿಲ್ಲ, ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅವ್ರು ಕೊಟ್ಟರು ಸರಿ, ಇಲ್ಲ ಅಂದರೆ ನಾನು ಮುಂದಿನ ದಿನದಲ್ಲಿ ಉಪವಾಸ ಸತ್ಯಾಗ್ರಹ ಇಲ್ಲೇ ನಾನು ಧರಣಿ ಕೂಡ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಗ್ರಾಮದಲ್ಲಿ ಶೌಚಾಲಯ, ಕುಡಿಯುವ ನೀರು, ಚರಂಡಿ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ ಇಲ್ಲದೆ ಗ್ರಾಮಸ್ಥರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಮಹೇಶ್ವರಿ ವಾಲಿ ಆಕ್ರೋಶ ವ್ಯಕ್ತಪಡಿಸಿದರು. ಕೊನೆಯಲ್ಲಿ CO ಅವರಿಗೆ ಮನವಿ ಸಲ್ಲಿಸಿ ತಮ್ಮ ಅಳಲನ್ನು ಹೇಳಿಕೊಂಡ ಗ್ರಾಮಸ್ಥರು ಇವಾಗ ನಿಮಗೊಂದು ವಿಡಿಯೋ ತೋರಿಸ್ತೀನಿ ನೋಡಿ.
ಅವ್ರು ಎಲ್ಲಿ ಕುತ್ಕೋತಾರೆ ಹೆಂಗಿದೆ ಅಂತ ಸ್ವಲ್ಪ ವೈಡ್ ಸರ್ ಇವ್ರು ಎಲ್ಲಿ ಖಾಲಿ ಸಹಿತ ಇಲ್ರಿ ಅಲ್ಲ ಅವರು ನಾನು ಹೇಳ್ತೀನಿ ಕೇಳಿ ಸರ್ ಇನ್ನೊಂದು ಇಡೀ ತಾಲೂಕಿನ ಪರಿಸ್ಥಿತಿನೇ ಇದೆ ಅದ ಸರ್ ಸಿಟಿಯಾಗೂ ಇದೆ ಅದ ನೀವು ಸಿಟಿಯಾಗೂ ಕೂಡ ಬಂದು ಚೆಕ್ ಮಾಡ್ಬೋದು ಬರೀ ಬಿಲ್ ಎತ್ತಕ್ಕಷ್ಟೇ ಸಂಡಾಸ್ ಮಾಡ್ತಾರ ಟಾಯ್ಲೆಟ್ ಮಾಡ್ತಾರ ಬಿಲ್ ಎತ್ತಿದ ಮೇಲೆ ಮುಗಿದು ಹೋಯ್ತು ನಾ ಬೋರ್ವೆಲ್ ಇಲ್ಲ ನಾ ಟ್ಯಾಂಕ್ ಇಲ್ಲ ಅಲ್ಲಿ ಹಂದಿಗೆ ಹೋಗ್ಬಿಟ್ಟಿರ್ತಾವೆ ಹಂದಿಗಳ ವಾಸ ನಿಮ್ಗೆ ಹಳ್ಳಿ ಭಾಷೆದಲ್ಲಿ ಹೇಳ್ಬೇಕಾದ್ರೆ ಬಿಗ್ ಮನಿ ನೋಡಿ ಸರ್ ನಾನು ದಯವಿಟ್ಟು ನಿಮ್ಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ ಇವ್ರ ಪಾಪ ಕಣ್ಣಿನ ವರ್ಷಿ ನೀವು ಬಂದಿದ್ದೀರಾ ಬಾಣ್ತಾನ ಮಾಡಕತ್ತೇಳಿ ಎಲ್ಲ ಸೆಟ್ ಮಾಡ್ಯಾರ ವಾಕುರ ಬಿ ಇರಲ್ಲ ಒಂದು ಬಿ ಬಾಣ್ತಾನ ಮಾಡಲ್ಲ ನಿಮಗೆ ಕಳ್ಸಿ ಕೊಡ್ತಾರೆ ಜಿಲ್ಲಾ ಪಂಚಾಯತ್ ಅವರೇ ಆಫೀಸರ್ಗಳ ಹೊಣೆಗಾರರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನನ್ನ ತಾಯಂದಿರು ಬರಲಿ ಬಿಡಲಿ ಪಾಪ ಅವ್ರಿಗೆ ನಾನು ತ್ರಾಸ ಕೊಡಲ್ಲ ನನ್ನ ಹೋರಾಟ ಒಬ್ಬಳೇ ಕೊಡ್ತೀನಿ ಒಬ್ಬಳೇ ಹೋರಾಟ ಮಾಡ್ತೀನಿ ಅವ್ರು ನನ್ನ ತಾಯಂದಿರ ನ್ಯಾಯಕ್ಕೋಸ್ಕರ ನಾನು ಹೋರಾಟ ಮಾಡೇ ಮಾಡ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದ ಅಕ್ಕ ಧನ್ಯವಾದ ರೀ ಎಲ್ಲರಿಗೆ ಡಿ ಸಿ ಆಫೀಸಿಗೆ